ನಗರದ ಅಭಿವೃದ್ಧಿ ಹೊಂದಿದ ಕನ್ಸೂರೆನ್ಸ್ಗಳು ತುಂಡು ಗುಂಡಿನ ಪಾರ್ಟಿಗಳಿಗೆ ಸೀಮಿತ, ಕಡಿವಾಣ ಹಾಕದ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ಸೀನಪ್ಪ ಶೆಟ್ಟಿ ವೃತ್ತ, ಗೋಪಿ ಸರ್ಕಲ್ ಬಳಿ ದುರ್ಗಿಗುಡಿ ರಸ್ತೆಯ ಐಸಿಸಿ ಬ್ಯಾಂಕ್ ಪಕ್ಕದ ಕನ್ಸೂರೆನ್ಸ್ಗಳಲ್ಲಿ ಕಂಡು ಬಂದ ತುಂಡು ಗುಂಡಿನ ಪಾರ್ಟಿಗಳ ನಂತರದ ದೃಶ್ಯಗಳು. ಗಬ್ಬು ನಾರುತ್ತಿರುವ ಕಸದ ರಾಶಿಯ ಸ್ಥಳದಲ್ಲಿ ತುಂಡು ಗುಂಡಿನ ಪಾರ್ಟಿಗಳು ಮಾಡಿ ತಂದಂತಹ ಹುರುಕುಲು ತಿಂಡಿಗಳ ಪಟ್ಟಣದ ರಾಶಿ ಎಲ್ಲೆಂದರಲ್ಲಿ ಎಸೆದಿರುವರು. ನಗರದ ಎಲ್ಲಾ ಸ್ಥಳದಲ್ಲೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದರು. ಕುಳಿತಲ್ಲೇ ಇವುಗಳನ್ನು ಗಮನಿಸುವ ಅಧಿಕಾರಿಗಳು ಇವುಗಳನ್ನು ತಡೆಯಲು ವಿಫಲವಾಗಿರುವ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಶಿವಮೊಗ್ಗ ನಗರದಲ್ಲಿ ಸಾವಿರಾರು ಕನ್ಸೂರೆನ್ಸ್ಗಳು ಇದ್ದು ಅದರಲ್ಲಿ 110 ಕನ್ಸೂರೆನ್ಸ್ ರಸ್ತೆಗಳು ಸ್ಮಾರ್ಟ್ ಸಿಟಿಯ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಯೊಂದು 5 ವರ್ಷಗಳು ಕಳೆಯುತ್ತಾ ಬರುತ್ತಿವೆ. ಆ ಅಭಿವೃದ್ಧಿ ಹೊಂದಿದ ಕನ್ಸೂರೆನ್ಸ್ಗಳಲ್ಲಿ ರಸ್ತೆಯಲ್ಲಿರುವ ದ್ವಿಚಕ್ರ ವಾಹನಗಳು, 4 ಚಕ್ರ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅವಕಾಶವನ್ನು ಕಲ್ಪಿಸಲು ಮಹಾನಗರ ಪಾಲಿಕೆ ಯೋಜನೆಗಳನ್ನು ರೂಪಿಸಲಾಗಿತ್ತು. ಮಹಾನಗರ ಪಾಲಿಕೆಯ ಪಟ್ಟಣ ಮಾರಾಟ ಸಮಿತಿಯಲ್ಲಿ ಅಭಿವೃದ್ಧಿ ಹೊಂದಿದ ಕನ್ಸೂರೆನ್ಸ್ಗಳಲ್ಲಿ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಹಾಗೂ 4 ಚಕ್ರಗಳ ಪಾರ್ಕಿಂಗ್, ಉಳಿದ ಕಡೆ ರಸ್ತೆ ಬದಿ ವ್ಯಾಪಾರ ಮಾಡುವ ಸ್ಥಳೀಯ ಬೀದಿ ಬದಿ ವ್ಯಾಪಾರಿಗಳನ್ನು ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲು ಅನುಮೋದನೆ ನೀಡಲಾಗಿತ್ತು. 5 ವರ್ಷಗಳು ಕಳೆದರೂ ಕನ್ಸೂರೆನ್ಸ್ಗಳಲ್ಲಿ ದ್ವಿಚಕ್ರ ವಾಹನಗಳು, 4 ಚಕ್ರ ವಾಹನಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಆಗಲಿ ಅವಕಾಶ ನೀಡದೆ, ಅಂಥ ಜಾಗದಲ್ಲಿ ಸಂಜೆ ಆಗುತ್ತಲೇ ತುಂಡು ಗುಂಡಿನ ಪಾರ್ಟಿಯ ತಾಣವಾಗುತ್ತಿವೆ. ಅಭಿವೃದ್ಧಿ ಹೊಂದಿದಂತಹ ಇಂಥ ಕನ್ಸೂರೆನ್ಸ್ ಜಾಗಗಳನ್ನು ಯೋಜನೆಯಲ್ಲಿ ಅಳವಡಿಸಿದಂತಹ ಕಾರ್ಯಕ್ಕೆ ಅನುಷ್ಠಾನಕ್ಕೆ ತಂದು ಸದುಪಯೋಗ ಪಡೆದುಕೊಳ್ಳದ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಪೊಲೀಸ್ ಇಲಾಖೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.